ಯಾರು ಆಗ್ಬೇಕು ಪ್ರಧಾನಮಂತ್ರಿ? ಹೊಲಿ ಆದ್ರೆ ನನಗೇನು ಆಗ್ಬೇಕೈತಿ? ನನಗೆ 10 ಮಂದಿ ಕೊಡಂಗ ಶಕ್ತಿ ಕೊಡಿ ದೇವ್ರು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರು. ಗ್ಯಾರಂಟಿನೂ ಬೇಡ, ನನಗೆ ಮಳೆ ಬೆಳೆ ಸಂಪಾದ ಸಾಕು. ನನ್ನ ನಂತರ 10 ಮಂದಿ ನನ್ನ ಹೊಟ್ಟ್ಯಾಗ ಹುಟ್ಟಿದ್ರೆ ನನ್ನ ಮಕ್ಕಳು ಅಂತ ಹೇಳ್ಬೇಕಂಡು ಅವರು ಉಂಡ್ರೆ ಸಾಕು. ನನಗೆ ಅವ ಏನು ಕೊಡೋದು ಬೇಡ, ಅವ ಕೊಡೋದು ಬೇಡ. ಹೆಸರೂರೊಳಗೆ ಅಲ್ಲಿನ ಗ್ರಾಮಸ್ಥರ ಒಂದು ಅಭಿಪ್ರಾಯ ತಗೊಂಡು ಒಂದು ರೌಂಡ್ ಎತ್ತಿನ ಗಾಡಿ ಒಳಗೆ ರೌಂಡ್ ಹೊಡ್ಕೊಂಡು ಬಂದು ಈಗ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಗ್ರಾಮದಾಗ ಇಲ್ಲಿ ಹಿಂದ್ಗಡೆ ನೀವೇನು ಮನೆ ನೋಡತ್ರಿ, ಇಲ್ಲೊಬ್ರು ರೈತ ಮುಖಂಡರದಾರ. ಅವರ ಮನೆಯೊಳಗೆ ಹೋಗೋಣಂತ್ರಿ. ಅಲ್ಲಿ ಒಂದಿಷ್ಟು ಈ ಊರಿನ ಒಂದು ದೊಡ್ಡ ದೊಡ್ಡ ಮುಖಂಡರು ಒಂದು ಕಡೆ ಕುಡ್ಯಾರ. ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣಂತ ಬರ್ರಿ ನನ್ನ ಜೊತೆ. ಊಟದ ಟೈಮ್ ಬಂದಿರಿ, ಮೊದ್ಲು ಊಟ ಮಾಡೋಣ, ಆಮೇಲೆ ಮಾತಾಡೋಣ. ನೋಡ್ರಿ ರೆಡಿ ಐತಿ, ಮೊದ್ಲು ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಓಕೆ ಸರ್. ಈ ಹಳ್ಳಿ ಒಳಗೆ ಹೆಂಗಂದ್ರೆ ನೀವು ಊಟದ ಟೈಮ್ದಾಗ ಬಂದ್ರೆ ಸೀದಾ ನಿಮ್ಗೆ ಊಟ ಮಾಡೇ ಕಳಿಸಿ ಬಿಡ್ತಾರೆ. ನೀವು ನಾಷ್ಟಾ ಟೈಮಿಗೆ ಬಂದ್ರೆ ನಿಮ್ಗೆ ನಾಷ್ಟಾನೇ ಮಾಡಿಸಿ ಬಿಡ್ತಾರೆ. ನೀವು ಯಾರು ಏನು ಅವ್ರಿಗೆ ಏನು ಗುರುತು ಪರಿಚಯ ಏನೂ ಬೇಡ. ಅಂಥದ್ದೊಂದು ಪದ್ಧತಿ ನೀವು ಹಳ್ಳಿ ಒಳಗೆ ಸಿಗಾಕ ಮಾತ್ರ ನಿಮ್ಗೆ ಸಿಗತೈತಿ. ಬರೀ ಮನೆಯೊಳಗೆ ಹೋಗೋಣಂತ. ಈಗ ಇಲೆಕ್ಷನ್ ಸರಿ ಬಂದ್ರಿ, ಈಗ ಯಾವ ಪಕ್ಷದ ಮೇಲೆ ಹೆಚ್ಚು ಹೋಗೋದು ಸರ್ ಈ ಒಂದು ಗ್ರಾಮದ ಹಿಡಿದಿ ಅಂದ್ರಲ್ಲ? ಚುನಾವಣೆ ಅಂದ್ರೆ ಅಲರ್ಜಿ ಆಗೈತೆ ಎಲ್ಲರಿಗೂ ಇಲ್ಲಿ ಊರಾಗ. ಹೌದು, ಯಾಕಂದ್ರೆ ಯಾವ ಸರ್ಕಾರ ಇದ್ರೂ ಯಾವುದೇ ಪರಿಸ್ಥಿತಿಯಾಗೂ ಯಾವ ರೈತನ್ನು ನೋಡ್ತಾ ಇಲ್ಲ. ಚುನಾವಣೆ ಸರಿ ಬಂತು ಸರ್, ಯಾವ ಪಕ್ಷದ ಮೇಲೆ ನಿಮ್ದು ಒಲವೈತಿ? ಈಗ ನಮ್ಮದು ಆ ಪಕ್ಷ ಈ ಪಕ್ಷ ಅಂತಂದಲ್ರಿ, ರೈತರಿಗೆ ಯಾರು ಚಲೋದ್ ಮಾಡ್ತಾರ ಆ ಪಕ್ಷಕ್ಕೆ ನಾವು ಸೂಕ್ತ ಅಂತ. ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಾರೆ. ಇದರಿಂದ ರೈತರಿಗೆ ಅವ್ರು ಗ್ಯಾರಂಟಿ ಕೊಟ್ಟಾರ. ಹೆಣ್ಮಕ್ಳನ್ನ ಬಸ್ ಹಚ್ಚಿದ್ರ, ಗಂಡ್ಮಕ್ಳನ್ನ ಎಣ್ಣೆ ಕುಡಿಯಕ್ ಹಚ್ಚಿದ್ರ, 2000 ರೂಪಾಯಿ ಕೊಟ್ಟು. ಹೌದಾ? ನಾವು ಹುಮ್ರು ನಾವೇನ್ ಮಾಡ್ತೇವಿ, ಅವ್ರ ಪಾಲ ಹಿಡ್ಕೊಂಡ್ ಹೋಗ್ಬಿಡ್ತೇವೆ. ಇವನು 5 ಯೋಜನೆ ಕೊಟ್ಟ ಅಂತ ಇವನಿಗೆ ಜೈ ಅಂತವೆ. ಅವ ಮುಂದ್ ಬಂದವ ಅವ ಏನ್ ಕೊಡ್ತಾನೆ ಯಾರಿಗೂ ಗೊತ್ತ. ನಿಮಗ ಟ್ರೈನ್ ಫ್ರೀ ಮೋದಿ, ಅವನಿಗೆ ಜೈ ಅಂತವೆ. ಅದಕ್ಕೆ ಇದು ಯಾವ್ದು ಜೈ ಅನ್ನೋದ ಬೇಡ, ಇದು ಜೈ ಅನ್ನೋದ ಬೇಡ ಅಂದಕ ರೈತ ಸಂಘಟನೆ ಕಟ್ಕೊಂಡವ್ ನಾವು. ನಮ್ಮ ರೈತರು ಇಷ್ಟು ಪ್ರಜ್ಞೆ ಆಗ್ಯಾರ. ಈಗ ಆಗಲೇ ಕೇಳಿದ್ದೀನಿ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ, ಯಾರಿಗೆ ಊಟ ಹಾಕ್ಬೇಕಪ್ಪ, ಯಾರಿಗಾರ ಒಬ್ರಿಗೆ ಹಾಕ್ಬೇಕಲ್ಲ ಅನ್ನೋ ಲೆಕ್ಕಕ್ಕೆ ಹೋಗಿದ್ರು. ಈ ಸಲ ಅದು ಓಟಾಕ ಒಂದು ವ್ಯಾಲ್ಯೂ ಇತ್ತಂದ್ರೆ ಇನ್ನೂ ಜೋರಿ ಆಗ್ತದೆ. ಈ ಸಲ ನಾವೆಲ್ಲರೂ ಸೇರಿ ನೋಟಾಕ ಒತ್ತನ ಅನ್ನೋ ಲೆವೆಲಿಗೆ ಬಂದವು. ಓಟ್ ಹಾಕದೇ ಇದ್ರೆ ನನ್ ತಪ್ಪಾಗುತ್ತೆ, ಮತದಾನ ಹಕ್ಕನ್ನ ಕಳ್ಕೋಬಾರ್ದು. ಅದಕ್ಕೆ ಇಬ್ಬರಿಗೆ ಯಾಕಂದ್ರೆ ಇಬ್ರು ಸರಿ ಇಲ್ಲ, 3ನೇ ಪಾರ್ಟಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ನಾವೇ ಮಾಡಿದ್ವಿ, ನೋಟಾಕ ಗುದ್ದಿ ಬಿಡೋದಂತ. ಈ ಲೆವೆಲ್ ಹೆಚ್ಚು ಕಮ್ಮಿ ಬಂದೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.